ಹಲೋ ಚಿಲ್ಡ್ರನ್ಸ್, ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ಒಂದು ಸೆಷನಲ್ಲಿ ನಾನು ನಿಮಗೆ 20 MCQ ಕ್ವಶನ್ಸ್ನ ತೊಗೊಳ್ತಾ ಇದ್ದೀನಿ. ವೆರಿ ಇಂಪಾರ್ಟೆಂಟ್. ಎಲ್ಲ ಚಾಪ್ಟರ್ಸಿಂದ ಮಿಕ್ಸಪ್ ಮಾಡಿ ಕೆಲವೊಂದು MCQ ಕ್ವಶನ್ಸ್ಗಳನ್ನ ತೊಗೊಂಡಿದ್ದೀನಿ. ಈ ಕ್ವಶನ್ಸ್ಗಳು ನಿಮ್ಮ ಎಕ್ಸಾಮ್ ಬೋರ್ಡಿಂದ ಬಿಟ್ಟಿರುವಂತಹ ಸೆಟ್ 1 ಸೆಟ್ 2 ಪ್ಯಾಟ್ರನ್ನ ಅನುಗುಣವಾಗಿ ನಾನು ತೊಗೊಂಡಿರೋ ಕ್ವಶನ್ಸ್ಗಳು. ಸೊ ಬೋತ್ ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಎರಡರಲ್ಲೂ ಇರುತ್ತೆ. ಸೊ ನೀವು ಇದನ್ನು ಕಲ್ತ್ಕೊಳ್ಳಿ. ವಿತ್ ದ ಕೀಸ್ ಆನ್ಸರ್ಸ್ ವಿತ್ ದ ಸೊಲ್ಯೂಷನ್ಸ್ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಸೊ 20 MCQ 20 ಮಾರ್ಕ್ಸ್ ಅನ್ನೋಂಥದ್ದು ವೆರಿ ಇಂಪಾರ್ಟೆಂಟ್ MCQ ಕ್ವಶನ್ಸ್. ಸೊ ಕಲ್ತ್ಕೊಂಡು ಹೋಗಿ. ಸೊ ನಾವು ಈಗ ಒಂದೊಂದೇ ಕ್ವಶನ್ಸ್ನ ನೋಡ್ಕೊಂಡು ಹೋಗೋದಾದರೆ, ದ ಫಸ್ಟ್ ಕ್ವಶನ್: ದ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದ ರೈಟ್ ಸರ್ಕ್ಯುಲರ್ ಕೋನ್ ಆಫ್ ಹೈಟ್ 15 cm ಆ್ಯಂಡ್ ಬೇಸ್ ಡಯಾಮೀಟರ್ 16 cm ಈಸ್. ಸೊ ಚಿಲ್ಡ್ರನ್ಸ್, ಈ ಕ್ವಶನಲ್ಲಿ ನಿಮಗೆ CSAನ ಫೈಂಡ್ ಔಟ್ ಮಾಡಬೇಕಲ್ವಾ. ಈಗ ನಾವು CSA ಫಾರ್ಮುಲಾವನ್ನು ಬರೆದ್ರೆ CSA ಫಾರ್ಮುಲಾ ಏನು ಹೇಳುತ್ತೆ ಅಂದರೆ πRL, ಹೌದಲ್ವಾ. ಇಲ್ಲಿ ರೇಡಿಯಸ್ ಕೊಟ್ಟಿಲ್ಲ ಅವರು ಕ್ವಶನಲ್ಲಿ, ಡಯಾಮೀಟರ್ ಕೊಟ್ಟಿದ್ದಾರೆ. ಡಯಾಮೀಟರ್ ಇಸ್ ಈಕ್ವಲ್ಸ್ ಟು 16 cm. ಬಟ್ ರೇಡಿಯಸ್ ಎಷ್ಟಾಗುತ್ತೆ ಅಂತಂದರೆ ಹಾಗಾದರೆ 8 cm ಆಗುತ್ತೆ. ಕ್ಲಿಯರಾ? ಆದರೆ ಎಲ್ ಬೇಕು, ಎಲ್ ಕೊಟ್ಟಿಲ್ಲ ಅವರು. ಎಲ್ ಕೊಡೋದು ಬದಲು ಅವ್ರು ಕೊಟ್ಟಿರೋದು ಏನು ಅಂದರೆ ಹೈಟ್ ಎಷ್ಟು 15 cm, ಹೌದಲ್ವಾ. ಹಾಗಾದರೆ ಎಲ್ ಕಂಡುಹಿಡಿಯೋದಕ್ಕೆ ಒಂದು ಫಾರ್ಮುಲಾ ಇದೆ, ಅದೇ ಎಲ್ ಈಕ್ವಲ್ಸ್ √h² + r². ಸೊ ಇದನ್ನು ಫೈಂಡ್ ಔಟ್ ಮಾಡಿಕೊಂಡು ಈ ಫಾರ್ಮುಲಾಗೆ ಅಪ್ಲೈ ಮಾಡಿದ್ರೆ ನಮಗೆ ಆ್ಯಕ್ಚುಲಾಗಿ CSA ಕೋನ್ ಸಿಗುತ್ತೆ. ಹಾಗಾದರೆ ಎಲ್ ಈಕ್ವಲ್ಸ್ √h² ಅಂತಂದರೆ h ಅಂದರೆ 15, ಸೊ 15² + r ಅಂತಂದರೆ ನಿಮಗೆ 8, ಸೊ 8². ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ ಅಂತಂದರೆ ನೋಡಿ, ಎಲ್ ಈಕ್ವಲ್ಸ್ ಸೊ 15² ಅಂತಂದರೆ 225 ಪ್ಲಸ್ 8² ಅಂತಂದರೆ 64. ಸೊ ಆ್ಯಡ್ ಮಾಡಿದ್ರೆ ನಿಮಗೆ 289. ಓಕೆ, ಸೊ ಹಾಗಾದರೆ ವಾಟ್ ಇಸ್ ದ ಸ್ಕ್ವೇರ್ ರೂಟ್ ಆಫ್ 289? ಸೊ ಎಲ್ ಇಸ್ ಈಕ್ವಲ್ಸ್ ಟು 289 ಇದೆ. ಸೊ ಹಾಗಾದರೆ ಸ್ಕ್ವೇರ್ ರೂಟ್ ಆಫ್ 289 ವಿಲ್ ಬಿ 17 cm. ಕ್ಲಿಯರಾ? ಹಾಗಾದರೆ ನಮಗೆ πRL ಬೇಕು, ಅಂದರೆ CSF ಕೋನ್ ಬೇಕು. ಸೊ CSA ಇಸ್ ಈಕ್ವಲ್ಸ್ ಟು πRL. ಸೊ ದಿಸ್ ಇಸ್ ದ ಫಾರ್ಮುಲಾ. ಸೊ ಹಾಗಾದರೆ ಪೈ ಅಲ್ಲೇ ಇರಲಿ. ಆರ್ ಅಂತಂದರೆ ಗೊತ್ತು, 8 ಇಂಟು ಎಲ್ ಅಂತಂದರೆ ಈಗ ತಾನೇ ಬಂತು 17. ಸೊ ಮಲ್ಟಿಪಲ್ ಮಾಡಿ 17 8s 136. ಪೈ ಹಾಗೇ ಇರಲಿ, ಬಿಕಾಸ್ ಆಪ್ಷನಲ್ಲಿ ಪೈ ಅದೇ ಥರ ಇದೆ. ಹಾಗಾಗಿ 136 ಪೈ ಇಸ್ ದ ಆನ್ಸರ್. ಸೊ ನಿಮ್ಮ 4th ಆಪ್ಷನ್ ಈಸ್ ರೈಟ್ ಅನ್ನೋಂಥದ್ದು. ಇದು ಫಸ್ಟ್ ಕ್ವಶನ್ಗೆ ಆನ್ಸರು ನಾವು ಮಾಡಬೇಕಾಗಿರೋಂಥದ್ದು. ಎಲ್ ಕೊಟ್ಟಿರಲಿಲ್ಲ, ಹಾಗಾಗಿ ಎಲ್ಲನ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಇದೇ ಕ್ವಶನಲ್ಲಿ ನಿಮಗೆ ಸೇಮ್ ಡೇಟಾ ಕೊಟ್ಬಿಟ್ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎಲ್ ಅಂತ ನಾವು ಕೂಡ ಕೇಳಬಹುದು. ಓಕೆ, ಈಗ ಎರಡನೇ ಕ್ವಶನ್ಗೆ ಹೋಗೋದಾದರೆ, ಫಾರ್ಮುಲಾ ಟು ಫೈಂಡ್ ದ CSF ಫ್ರಸ್ಟಮ್ ಆಫ್ ಅ ಕೋನ್. ಡೈರೆಕ್ಟಾಗಿ ಬರೀತೀನಿ. ದ ಎ ಆಪ್ಷನ್ ಈಸ್ ಕರೆಕ್ಟ್, ಬಿಕಾಸ್ πL ಇಂಟು R1 + R2 ಇಸ್ ದ ಫಾರ್ಮುಲಾ ಟು ಫೈಂಡ್ ದ CSA ಆಫ್ ಅ ಫ್ರಸ್ಟಮ್ ಆಫ್ ಅ ಕೋನ್ ಅನ್ನೋಂಥದ್ದು. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋದಾದರೆ, ಈ ಥರ ಕ್ವಶನಲ್ಲಿ ನಿಮಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ ಚಿಲ್ಡ್ರನ್ಸ್. ನಾವು ಫಿಗರಲ್ಲಿ ನೋಡ್ತಾ ಇದ್ದರೆ, ಫಿಗರಲ್ಲಿ ಯಾವ್ಯಾವ ಕಾಂಬಿನೇಷನ್ ಅಂದರೆ ಯಾವ್ಯಾವ ಫಿಗರ್ಗಳಿದೆ, ಯಾವ ಫಿಗರ್ಗಳಿಂದ ಇದು ಕಂಬೈನ್ಡ್ ಆಗಿದೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಸೊ ಈಗ ಫಿಗರ್ನ ನೋಡೋದಾದರೆ, ಮೊದಲನೇದು ಇದು ಸಿಲಿಂಡರು, ಎರಡನೇದು ಇಲ್ಲಿ ಕೋನ್ ಇದೆ. ಎಷ್ಟು ಕೋನ್ ಇದೆ? 2 ಕೋನ್ ಇದೆ. ಹಾಗಾದರೆ ಆನ್ಸರು 2 ಕೋನು ಮತ್ತು ಒಂದು ಸಿಲಿಂಡರಿಂದ ಆಗಿದೆ. ಹಾಗಾದರೆ ವಿಚ್ ಆಪ್ಷನ್ ಈಸ್ ರೈಟ್? ಸೊ ಸಿ ಆಪ್ಷನ್ ಈಸ್ ರೈಟ್, 2 cones and a cylinder. ಸೊ ಇನ್ನು ನೆಕ್ಸ್ಟ್ ಕ್ವಶನ್: ದ ವಾಲ್ಯೂಮ್ ಆಫ್ 2 ಸ್ಪಿಯರ್ಸ್ ಈಸ್ ಇನ್ ಅ ರೇಷಿಯೋ 27:64. ಅಂದರೆ 2 ಸ್ಪಿಯರ್ದು ವಾಲ್ಯೂಮ್ದು ರೇಷಿಯೋ ಕೊಟ್ಟಿದ್ದಾನೆ 27:64. ಆ ಒಂದು ಸ್ಪಿಯರ್ದು ರೇಡಿಯೈದು ರೇಷಿಯೋವನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಓಕೆ, ಹೇಗೆ ಫೈಂಡ್ ಔಟ್ ಮಾಡೋದು ನೋಡಿ. ಈಗ ವಾಲ್ಯೂಮ್ ಆಫ್ ಅ ಸ್ಪಿಯರ್ದು ಫಾರ್ಮುಲಾ ಗೊತ್ತು ನಿಮಗೆ. ಇಲ್ಲಿ 2 ಕೊಟ್ಟಿದ್ದಾನೆ ಅಲ್ವಾ. ಸೊ 2 ಸ್ಪಿಯರ್ದು ವಾಲ್ಯೂಮ್ದು ರೇಷಿಯೋ ಕೊಟ್ಟಿದ್ದಾನೆ. ಸೊ V1/V2 ಬರ್ಕೊಳ್ತೀನಿ. ಅದರ ರೇಷಿಯೋ ಎಷ್ಟು ಅಂದರೆ 27/64. ಓಕೆ, ಸೊ ಇದನ್ನು ಸಿಂಪ್ಲಿಫೈ ಮಾಡೋದಾದರೆ ನಾವು ವಾಲ್ಯೂಮ್ ಆಫ್ ಅ ಸ್ಪಿಯರ್ ಫಾರ್ಮುಲಾ ಏನು? 4/3 πr³. ಕರೆಕ್ಟಾ? ಸೊ ಡಿವೈಡೆಡ್ ಬೈ 4/3 πr³. ಯಾಕಂದರೆ 2 ಇದೆಯಲ್ಲ ನಮಗೆ. ಸೊ ಹಾಗಾಗಿ ಇಸ್ ಈಕ್ವಲ್ಸ್ ಟು ಎಷ್ಟು? 27/64. ಕ್ಲಿಯರಾ? ಈಗ ಇಲ್ಲಿ 4/3ಗೆ 4/3 ಗೆಟ್ ಕ್ಯಾನ್ಸಲ್ಲ, ಪೈಗೆ ಪೈ ಗೆಟ್ ಕ್ಯಾನ್ಸಲ್ಲ. ಇದನ್ನು R1³ ಇದನ್ನು R2³ ಅಂತ ಬರ್ಕೊಳ್ತೀನಿ. ಯಾಕೆಂದರೆ 2 ಸ್ಪಿಯರ್ದು ರೇಡಿಯಸ್. ಹಾಗಾದರೆ ಇನ್ನು ಉಳಿದಿರೋದು ಎಷ್ಟು ನೋಡಿ, ಸಿಂಪಲ್. R1³ ಡಿವೈಡೆಡ್ ಬೈ R2³ ಈಕ್ವಲ್ಸ್ ಟು ಸೊ 27/64. ಕ್ಲಿಯರಾ? ಸೊ ಅದರರ್ಥ ಈಗ ನನಗೆ ಆರ್ ಬೇಕಾಗಿರೋದ್ರಿಂದ, ರೇಡಿಯಸ್ ಬೇಕಾಗಿರೋದ್ರಿಂದ ಕ್ಯೂಬ್ ಕ್ಯಾನ್ಸಲ್ ಆಗಬೇಕು. ಸೊ ಕ್ಯೂಬ್ ಕ್ಯಾನ್ಸಲ್ ಆಗಬೇಕು ಅಂದರೆ ಟೇಕ್ ಅ ಕ್ಯೂಬ್ ರೂಟ್ ಆನ್ ಬೋತ್ ಸೈಡ್. ಅಂದರೆ ಅಪ್ಪರ್ ನ್ಯೂಮರೇಟರ್ ಮತ್ತು ಡಿನೋಮಿನೇಟ್ರಲ್ಲಿ LHSಲ್ಲೂ RHSಲ್ಲೂ ಟೇಕ್ ದ ಕ್ಯೂಬ್ ರೂಟ್ ಆನ್ ಬೋತ್ ಸೈಡ್. ಕ್ಯೂಬ್ ರೂಟ್ ತೊಗೊಂಡ್ರೆ ಕ್ಯೂಬ್ ಗೆಟ್ ಕ್ಯಾನ್ಸಲ್ ಆಗುತ್ತಾ? ಹಾಗಾದರೆ ವಾಟ್ ಇಸ್ ದ ಕ್ಯೂಬ್ ರೂಟ್ ಆಫ್ 27? ದ ಕ್ಯೂಬ್ ರೂಟ್ ಆಫ್ 27 ವಿಲ್ ಬಿ 3.
ಡಿವೈಡೆಡ್ ಬೈ ಕ್ಯೂಬ್ ರೂಟ್ ಆಫ್ 64 ವಿಲ್ ಬಿ 4. ಹಾಗಾದರೆ ವಾಟ್ ಈಸ್ ದ ರೇಷಿಯೋಸ್ ಆಫ್ ದ ರೇಡಿಯಸ್ ಅಂತಂದರೆ 3/4, ನಥಿಂಗ್ ಬಟ್ 3:4 ಅನ್ನೋಂಥದ್ದು ಆನ್ಸರು. ಹಾಗಾದರೆ ವಿಚ್ ಆಪ್ಷನ್ ಈಸ್ ರೈಟ್? 3:4. ದ ಥರ್ಡ್ ಆಪ್ಷನ್ ಈಸ್ ರೈಟ್ ಚಿಲ್ಡ್ರನ್ಸ್. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದರೆ ದ ಫಾರ್ಮುಲಾ ಟು ಫೈಂಡ್ ದ ಸಮ್ ಆಫ್ ದ ಎ ಪಿ. ಸಿಂಪಲ್. ಸಮ್ ಆಫ್ ದ ಎ ಪಿ ಅಂತಂದರೆ ಇಟ್ ಶುಡ್ ಬಿ SN ಈಕ್ವಲ್ಸ್ n/2 ಇಂಟು 2a ಪ್ಲಸ್ n-1 ಇಂಟು ಡಿ ಅಲ್ವಾ. ಹಾಗಾದರೆ ಫಸ್ಟ್ ಆಪ್ಷನ್ ಈಸ್ ರೈಟ್. ಅದನ್ನೇ ನೀವು ಶೇಡ್ ಮಾಡಬೇಕು ಅನ್ನೋಂಥದ್ದು. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದರೆ ದ ಸೆವೆಂತ್ ಟರ್ಮ್ ಆಫ್ ದ ಎ ಪಿ 3,6,9. ಸೊ ಸೆವೆಂತ್ ಟರ್ಮ್ ಆಫ್ ಎ ಪಿ ಫೈಂಡ್ ಔಟ್ ಮಾಡಬೇಕು. ಸೆವೆಂತ್ ಟರ್ಮ್ಗೆ ಫಾರ್ಮುಲಾ ಏನು? ಇಟ್ ವಿಲ್ ಬಿಕಮ್ a + 6d. ಓಕೆ, ಸೊ a7 ಈಕ್ವಲ್ಸ್ ನೋಡಿ, ಬೇಗ ಮಾಡೋದಾದರೆ a ಅಂತಂದರೆ 3 + 6 ಇಂಟು ಡಿ. ಕಾಮನ್ ಡಿಫ್ರೆನ್ಸ್ ಈಸ್ 6 - 3 is 3. So therefore a7 equals 3 + 6 3s are 18. So 18 + 3 is equals to how much? 21. ಹಾಗಾದರೆ ಸೆವೆಂತ್ ಟರ್ಮ್ ಎಷ್ಟು? 21. ಸೊ therefore a ಆಪ್ಷನ್ ಈಸ್ ರೈಟ್. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದರೆ ಇನ್ನು ಎ ಪಿ SN ಈಕ್ವಲ್ಸ್ 3n + 5 ದ ವ್ಯಾಲ್ಯೂ ಆಫ್ ದ ಡಿ ಅಂದರೆ ಕಾಮನ್ ಡಿಫ್ರೆನ್ಸನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಕಾಮನ್ ಡಿಫ್ರೆನ್ಸ್ಗೆ ಫಾರ್ಮುಲಾ ಏನು? ಕಾಮನ್ ಡಿಫ್ರೆನ್ಸ್ಗೆ ಫಾರ್ಮುಲಾ ಇರೋದು ನೋಡಿ, ನಾನು ಬರೀತೀನಿ. ಡಿ ಈಕ್ವಲ್ಸ್ a2 - a1. ಸಾಕು, a2 - a1 ತೊಗೊಂಡ್ರೆ ಸಾಕು ನೀವು. ಸೊ ಈಗ a2 - a1 ಅಥವಾ a1 a2 ವ್ಯಾಲ್ಯೂ ಗೊತ್ತಿದ್ದರೆ ಯು ಕ್ಯಾನ್ ಅಪ್ಲೈ ಅಲ್ವಾ. ಸೊ ಹಾಗಾದರೆ a1 a2 ವ್ಯಾಲ್ಯೂವನ್ನು ಇದರಲ್ಲಿ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಸೊ therefore SN ಈಕ್ವಲ್ಸ್ 3n + 5 ಅವರು ಕೊಟ್ಟಿರುವ ಕಂಡೀಷನ್ ಕರೆಕ್ಟಾ? 3n + 5. ನಾನು ಇಲ್ಲೇನು ಮಾಡ್ತೀನಿ ಅಂದರೆ ಫಸ್ಟು S1 ಹಾಕ್ಕೊಳ್ತೀನಿ. ಸೊ S1 ಅಂದರೆ ಅದರ ಅರ್ಥ n ವ್ಯಾಲ್ಯೂದಲ್ಲಿ ಎಷ್ಟು ಹಾಕಬೇಕು? 1 ಹಾಕಬೇಕು ಅಂತ ಅನ್ನೋದು ಅದರ ಅರ್ಥ. ಸೊ therefore 3 × 1 + 5. ಸೊ ದಟ್ ಮೀನ್ಸ್ 3 1s are 3 + 5. ಆನ್ಸರ್ ಈಸ್ 8. ಸೊ ಹಾಗಾದರೆ S1 ಎಷ್ಟು ಬಂತು? S1 ಈಕ್ವಲ್ಸ್ ಟು 8. ಇಲ್ಲಿ S1 ಅಂದರೂ ಒಂದೇ, A1 ಅಂದರೂ ಒಂದೇ, ಎರಡು ಫಸ್ಟ್ ಟರ್ಮೇ ಆಗುತ್ತೆ. ಹಾಗಾದರೆ A1 ಎಷ್ಟು ಬಂತು? 8. ಓಕೆ, ಯಾಕೆ ಇದನ್ನು ಫೈಂಡ್ ಔಟ್ ಮಾಡ್ತಾ ಇದ್ದೀನಿ ಅಂತಂದರೆ ಸಿಂಪಲ್. ನೋಡಿ, ನಮಗೆ A1 ಮತ್ತು A2 ಬೇಕಾಗಿರೋದ್ರಿಂದ ಐ ಆಮ್ ಫೈಂಡಿಂಗ್ ದ A1 ವ್ಯಾಲ್ಯೂ ಆ್ಯಸ್ ವೆಲ್ ಆಸ್ A2 ವ್ಯಾಲ್ಯೂ SN ಇಟ್ಕೊಂಡು ನಾನು. ಓಕೆ, ಇನ್ನು A2 ಬೇಕು ನನಗೆ. A2 ಬೇಕು ಅಂತಂದಾಗ ನಾವು S2 ಹಾಕೊಂಡ್ರೆ A2 ಬರಲ್ಲ. ಯಾಕೆ ಅಂತಂತ ಹೇಳೋದು ಕೇಳ್ತೀನಿ. ಸೊ ಫಸ್ಟು S2 ಫೈಂಡ್ ಔಟ್ ಮಾಡಿ. ಅದು S2 ಅನ್ನೋಂಥದ್ದು A2 ಆಗಿರಲ್ಲ. ಏನಕ್ಕೆ ಹೇಳ್ತೀನಿ ನಾನು. ಸೊ 3n + 5. ಸೊ ಅಂದರೆ n ವ್ಯಾಲ್ಯೂ ಎಷ್ಟು? 2. ಸೊ S2 3 ಇಂಟು n ಜಾಗದಲ್ಲಿ 2 ಹಾಕ್ತೀನಿ +5. ಸೊ 3 2s are 6 + 5. ದ ಆನ್ಸರ್ ವಿಲ್ ಬಿ S2 ಈಕ್ವಲ್ಸ್ ಟು 11. ನಾನು ಈಗ ತಾನೇ ಹೇಳಿದೆ ಚಿಲ್ಡ್ರನ್ಸ್, S2 ಅಂದರೆ A2 ಆಗಲ್ಲ. S2 ಅರ್ಥ ಏನು ಅಂತಂದರೆ S2 ಅಂದರೆ ಸಮ್ ಆಫ್ ದ ಟೂ ಟರ್ಮ್ಸ್ A1 + A2 ಸೇರಿದ್ರೆ S2 ಆಗುತ್ತೆ ಅನ್ನೋಂಥದ್ದು. ಓಕೆ, S1 ಅಂದರೆ A1 ಬಟ್ S2 ಅಂತಂದರೆ A1 + A2 ಆದರೆ S2 ಆಗುತ್ತೆ. ಈಗ ನಮಗಿಲ್ಲಿ A2 ಬೇಕು, ಯಾಕಂದರೆ ಕಾಮನ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡೋಕ್ಕೆ A2 ಬೇಕಲ್ವಾ. ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ S2 ವ್ಯಾಲ್ಯೂ ಹಾಕ್ತೀನಿ. S2 ವ್ಯಾಲ್ಯೂ ಎಷ್ಟು ಬಂತು ಅಂದರೆ ನನಗೆ S2 ವ್ಯಾಲ್ಯೂ ನನಗೆ ಬಂದಿತ್ತು 11. ಕರೆಕ್ಟಾ? ಈಕ್ವಲ್ಸ್ ಟು A1 ವ್ಯಾಲ್ಯೂ ನಾವು ಫೈಂಡ್ ಔಟ್ ಮಾಡಿದ್ದೀವಿ. A1 ಈಸ್ ನಥಿಂಗ್ ಬಟ್ S1. ಅದೆಷ್ಟು? 8 + A2. ಯಾಕೆ ಈ ಥರ ಹಾಕೊಳ್ತಿದ್ದೀನಿ ಹೇಳಿ? ನನಗೆ ಯಾವ್ದು ಬೇಕು? A2 ಬೇಕು ಟು ಫೈಂಡ್ ದ ಕಾಮನ್ ಡಿಫ್ರೆನ್ಸ್. ಈಗ 8 ಈಚೆ ಕಡೆ ಕಳಿಸಿ. ಸೊ therefore it will become 11 - 8 ಈಕ್ವಲ್ಸ್ ಟು A2. ಹಾಗಾದರೆ 11ಅಲ್ಲಿ 8 ಹೋದರೆ ಎಷ್ಟು? 3. ಹಾಗಾದರೆ A2 ವ್ಯಾಲ್ಯೂ ಎಷ್ಟಾಯಿತು? 3. ಓಕೆ, ಸೊ ನಮ್ಗೆ ಬಂತು ವ್ಯಾಲ್ಯೂಸ್. ಸೊ A1 ಎಷ್ಟು? A1 8, A2 ಎಷ್ಟು? 3. ಈಗ ಸಿಂಪಲ್ ಕಾಮನ್ ಡಿಫ್ರೆನ್ಸ್ ನಮಗೆ ಬೇಕಾಗಿರೋದ್ರಿಂದ D is equals to A2 - A1 ಮಾಡು. ಸೊ A2 - A1 ಅಂದರೆ A2 ಅಂದರೆ ಎಷ್ಟು? 3 - 8. ವಾಟ್ ಇಸ್ ಆನ್ಸರ್? -5. ಹಾಗಾದರೆ ವಿಚ್ ಆಪ್ಷನ್ ಈಸ್ ರೈಟ್? ಸೊ ದ ಸಿ ಆಪ್ಷನ್ ಈಸ್ ರೈಟ್. ಸಿ ಆಪ್ಷನ್ನ ನೀವು ಟಿಕ್ ಮಾಡಬೇಕು ಅನ್ನೋಂಥದ್ದು. ಓಕೆನಾ? ಸಿಂಪಲ್. ಈ ರೀತಿಯಾಗಿ ಮಾಡಿಕೊಂಡು ನೀವು ಮಾಡ್ಕೊಂಡು ಹೋಗಬೇಕು. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದರೆ ವಿಚ್ ಟರ್ಮ್ ಆಫ್ ದ ಎ ಪಿ 3, 8, 13, 18 ವಿಲ್ ಬಿಕಮ್ 258. 258 ಯಾವುದಾಗುತ್ತೆ ಅನ್ನುವಂಥದ್ದು ನೀವು ಫೈಂಡ್ ಔಟ್ ಮಾಡಬೇಕು. ಹಾಗಾದರೆ 258ಅಲ್ಲಿ ಇದು AN ಆಯಿತು. ಓಕೆ, ಸೊ ಹಾಗಾದರೆ ಎ ವ್ಯಾಲ್ಯೂ ಎಷ್ಟಾಯಿತು? ಎ ವ್ಯಾಲ್ಯೂ ವಿಲ್ ಬಿ 3. ಸೊ ಕಾಮನ್ ಡಿಫ್ರೆನ್ಸ್ ಎಷ್ಟಾಯಿತು? 8ಅಲ್ಲಿ 3 ಹೋದರೆ 5. ಸೊ ವಾಟ್ ಯು ನೀಡ್ ಟು ಫೈಂಡ್? ಯು ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ n. ವಾಟ್ ಇಸ್ ದ ಮೀನಿಂಗ್ ಆಫ್ ದಟ್? ಸೊ nth ಟರ್ಮ್ 258 ಯಾವ ಟರ್ಮು nth ಟರ್ಮು 258 ಆಗುತ್ತೆ ಅನ್ನುವಂಥದ್ದನ್ನ ನೀವು ಫೈಂಡ್ ಔಟ್ ಮಾಡಬೇಕು. ಓಕೆ, ಹಾಗಾದರೆ ಸಿಂಪಲ್ ಫಾರ್ಮುಲಾ ಹಾಕ್ಕೊಂಡು ಮಾಡೋದಾದರೆ ನೋಡಿ, ಫಾರ್ಮುಲಾ n ಈಕ್ವಲ್ಸ್ A + n. ಓಕೆ,
ಎನ್ ಮೈನಸ್ 1 ಇಂಟು ಡಿನಾ. ಓಕೆ, ಎ ಏನಂತಂದರೆ 258 ಈಕ್ವಲ್ಸ್ ಎ ಅಂತಂದರೆ ಗೊತ್ತು 3 ಪ್ಲಸ್ ಎನ್ ಅಂದರೆ ಗೊತ್ತಿಲ್ಲ, ಅದನ್ನೇ ಫೈಂಡ್ ಔಟ್ ಮಾಡಬೇಕು. ಕಾಮನ್ ಡಿಫರೆನ್ಸ್ ಈಸ್ 5. ಸೊ 258 ಈಕ್ವಲ್ಸ್ ಟು 3 ಪ್ಲಸ್ 5 ಇಂಟು ಎನ್ ಈಸ್ 5n ಮೈನಸ್ 5. ಸೊ 258 ಈಕ್ವಲ್ಸ್, ಸೊ 5ಅಲ್ಲಿ 3 ಹೋದರೆ, ಸೊ 5ಅಲ್ಲಿ 3 ಹೋದರೆ 2, ಇಟ್ಸ್ ಮೈನಸ್ 2 ಬಿಕಾಸ್ n ಆಫ್ ಅ ಬಿಗ್ಗೆಸ್ಟ್ ನಂಬರ್. ಓಕೆ, ಪ್ಲಸ್ 5n. ಓಕೆ, ಸೊ ಇಷ್ಟೇ ಇರಲಿ. ಈಗ ಇದನ್ನು ಸ್ಕ್ರೀನ್ ಕ್ಲೋಸ್ ಮಾಡಿ ನೆಕ್ಸ್ಟ್ ಸ್ಕ್ರೀನಲ್ಲಿ ಬರೀತೀನಿ ಚಿಲ್ಡ್ರನ್ಸ್. ಸೊ ಹಾಗಾದರೆ ಇನ್ನು ಉಳಿದಿರೋದು ಏನು ಅಂತಂದರೆ ನೋಡಿ, ಸೊ ರಿವರ್ಸ್ ಬರ್ಕೊಳ್ತೀನಿ. 5n ಮೈನಸ್ 2 ಈಕ್ವಲ್ಸ್ ಟು 258. ಸೊ ಮೈನಸ್ 2ನ ಆಚೆ ಕಳಿಸಿ. ಸೊ ದೇರ್ಫೋರ್ 5n ಈಕ್ವಲ್ಸ್ 258 ಪ್ಲಸ್ 2. ಓಕೆ, ಸೊ 5n ಈಕ್ವಲ್ಸ್ 258 ಪ್ಲಸ್ 2 ಈಸ್ 260. ಸೊ ಇನ್ನು ಉಳಿದಿರೋಂಥದ್ದು ಏನು, 5n ಈಕ್ವಲ್ಸ್ 260 ಆಯಿತು. ನಮಗೆ ಬೇಕಾಗಿರೋದು ಯಾವ ವ್ಯಾಲ್ಯೂ, ಎನ್ ವ್ಯಾಲ್ಯೂ. ಸೊ ದೇರ್ಫೋರ್ ಎನ್ ಇಸ್ ಈಕ್ವಲ್ಸ್ ಟು 260 ಡಿವೈಡೆಡ್ ಬೈ 5. ಡಿವೈಡ್ ಮಾಡಿ, ವಿಲ್ ಗೆಟ್ ದ ಆನ್ಸರ್. 5 5s are 25, 1 ಉಳ್ಕೊತ್ತು 10 ಆಯಿತು, 5 2s are. ದ ಆನ್ಸರ್ ಈಸ್ 52. ಹಾಗಾದರೆ ಇದರ ಅರ್ಥ ಏನು, 52 ಅಂದರೆ 52nd ಟರ್ಮ್ ವಿಲ್ ಬಿಕಮ್ 258. ಸೊ 52nd ಅಂದರೆ 52. ಸೊ ಬಿ ಆಪ್ಷನ್ ಇಸ್ ರೈಟ್. ಬಿ ಆಪ್ಷನ್ನ ಟಿಕ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದರೆ, ವಿಚ್ ಆಫ್ ದ ಫಾಲೋವಿಂಗ್ ಕೆನಾಟ್ ಬಿ ಡಿಟರ್ಮೈನ್ ಆನ್ ದ ಗ್ರಾಫಲ್ಲಿ ನಾವು ಹಾಕೋಕ್ಕಾಗಲ್ಲ ಅಂತ ಅನ್ನೋದಾದರೆ ಮೀನ್. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ಫಾರ್ ದ ಫಾಲೋವಿಂಗ್ ಡಿಸ್ಟ್ರಿಬ್ಯೂಷನ್, ಕೆಳಗಿನ ವರ್ಗಾಂತರಗಳಲ್ಲಿ 16,000ದಿಂದ 19,000 ಅಂದರೆ ಈ ಕೊಟ್ಟಿರೋ ಡಿಸ್ಟ್ರಿಬ್ಯೂಷನ್ ಟೇಬಲಲ್ಲಿ ನಾವು 16,000 to 19,000 ಇರುವ ನಂಬರ್ ಆಫ್ ಫ್ಯಾಮಿಲೀಸನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ಈಗ ಹೇಗೆ ಫೈಂಡ್ ಔಟ್ ಮಾಡೋದು ನೋಡಿ, ಇಲ್ಲಿ ಕೆಲವಾರು ಪಾಯಿಂಟ್ನ ಅರ್ಥ ಮಾಡ್ಕೋಬೇಕು. ಇಲ್ಲಿ ಏನು ಕೊಟ್ಟಿದ್ದಾರೆ ನಿಮಗೆ, ಇದು ಡೇಟಾ ಕೊಟ್ಟಿಲ್ಲ, ಅಂದರೆ ಆ್ಯಕ್ಚುಲಾಗಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಕೊಟ್ಟಿಲ್ಲ. ನಾವು ಲೆಸ್ ದೆನ್ ಓಚು ಹಾಕಬೇಕಾದ್ರೆ ಅಪ್ಪರ್ ಲಿಮಿಟ್ನ ತೊಗೊಂಡು ಮಾಡ್ತಿದ್ವಲ್ಲ, ಆ ಥರ ಕೊಟ್ಟಿರೋವಂಥದ್ದು. ಸೊ ಈ ಥರ ಕ್ವಶನಲ್ಲಿ ಫಸ್ಟು ನೀವು ಮಾಡಬೇಕಾಗಿರೋದು ಇದನ್ನು ಟೇಬಲನ್ನು ಕನ್ವರ್ಟ್ ಮಾಡ್ಕೋಬೇಕು. ಓಕೆ, ಇದು ಫಸ್ಟು. ಎರಡನೇದಾಗಿ ಬರೋಣ. ಇಲ್ಲಿ ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ ಈ ಒಂದು ಫ್ರೀಕ್ವೆನ್ಸಿ ಅಥವಾ ಈ ನಂಬರ್ಸ್ಗಳು, ಇದು ಫ್ರೀಕ್ವೆನ್ಸಿ ಅಲ್ಲ, ಇದು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಆಗುತ್ತೆ ಚಿಲ್ಡ್ರನ್ಸ್. ಯಾಕೆ ಅಂತ ಹೇಳ್ತೀನಿ. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಯಾವತ್ತೂ ಕೂಡ ಕಡಿಮೆಯಿಂದ ಜಾಸ್ತಿ ಇರುತ್ತೆ ಅಥವಾ ಜಾಸ್ತಿಯಿಂದ ಕಡಿಮೆ ಇರುತ್ತೆ. ಫ್ರೀಕ್ವೆನ್ಸಿ ಹೇಗಿರುತ್ತೆ ಅಂತಂದರೆ ಕಡಿಮೆಯಿಂದ ಜಾಸ್ತಿ ಹೋಗಿ ಜಾಸ್ತಿಯಿಂದ ಕಡಿಮೆ ಇರುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ ಇವೆರಡರ ಮಧ್ಯೆ ಇರೋ ಡಿಫ್ರೆನ್ಸ್ನ. ಓಕೆನಾ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರೋದು ಯಾವುದಿದು, CF. ಹಾಗಾದರೆ ಈ ಥರ ಕ್ವಶನ್ನಲ್ಲಿ ಈ ಥರ ಏನೋ ಕೊಟ್ಟರೆ, ಮೊದಲನೇದಾಗಿ ನೀವು ಇಲ್ಲಿರುವಂತಹ ಒಂದು ಆ ಟೇಬಲನ್ನು CI ಆಗಿ ಬದಲಾವಣೆ ಮಾಡ್ಕೋಬೇಕು. ಓಕೆ, ಇಲ್ಲಿ 6 ಮಾರ್ಕ್ ಏನು ಹಾಕಿದ್ದೀನಿ ಇದನ್ನು ನೀವು ಬದಲಾವಣೆ ಮಾಡ್ಕೋಬೇಕು, ಚೇಂಜ್ ಮಾಡ್ಕೋಬೇಕು. ಎರಡನೇದಾಗಿ ಇಲ್ಲಿ ಕೊಟ್ಟಿರೋದು CF ಆಗಿರುತ್ತೆ. ಹಾಗಾದರೆ ನಿಮ್ಮ ಕೆಲಸ ಫ್ರೀಕ್ವೆನ್ಸಿಯನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಓಕೆನಾ. ಹಾಗಾದರೆ ಈಗ ನಾವು ಫಸ್ಟು ಕ್ವಶನ್ಲಿರೋ ಪ್ರಕಾರ 16,000 to 19,000. ಸೊ 16,000 to 19,000 ಇರುವಂಥದ್ದನ್ನು ನಂಬರ್ ಆಫ್ ಫ್ಯಾಮಿಲೀಸ್ ಕಂಡುಹಿಡಿಬೇಕಾಗಿರೋದ್ರಿಂದ ನೋಡಿ, ನಮಗೆ 16,000 to 19,000 ಇರೋದು 3rd ಮತ್ತು 4th ಟೇಬಲಲ್ಲಿ. ಹಾಗಾಗಿ ಮೊದಲ 4 ಟೇಬಲ್ ಮಾತ್ರ ನಾನು ಚೇಂಜ್ ಮಾಡ್ಕೊಳ್ತೀನಿ. ಇಲ್ಲೂ ಅಷ್ಟೇ ಮೊದಲ 4 CFನ ಮಾತ್ರ ಫ್ರೀಕ್ವೆನ್ಸಿಗೆ ಕನ್ವರ್ಟ್ ಮಾಡ್ಕೋತೀನಿ. ಯಾಕಂದ್ರೆ ನಾನು ಈಸಿ ಬೇಗ ನಾನು ಸಾಲ್ವ್ ಮಾಡ್ಬೋದು ಅನ್ನೋಂಥದ್ದು. ಓಕೆ, ಹಾಗಾದರೆ ಚೇಂಜ್ ಮಾಡೋದಾದರೆ ಆ್ಯಸ್ ಐ ಸೆಡ್ ಇಲ್ಲಿ ಕೊಟ್ಟಿರುವಂಥದ್ದು ಲೆಸ್ ದೆನ್ OGU ಆಗಿರೋದ್ರಿಂದ ಲೆಸ್ ದೆನ್ OGUವಲ್ಲಿ ನಾವು ಅಪ್ಪರ್ ಲಿಮಿಟ್ನ ನಾವು ತಗೊಳ್ಳೋದ್ರಿಂದ ಸೊ ಇಲ್ಲಿ ಫಸ್ಟ್ ಇರುವಂತಹ ಇಲ್ಲಿ ಏನಿದೆ ಇದು ಇಟ್ ವಿಲ್ ಬಿಕಮ್, ಅದು ಹೇಗೆ ಕನ್ವರ್ಟ್ ಆಗುತ್ತೆ ಟೇಬಲ್ ಅಂತಂದರೆ, ಸೊ 7,000 to 10,000 ಆಗುತ್ತೆ. ಸರ್ ಯಾಕೆ 7,000 to 10,000 ಆಗುತ್ತೆ ಅಂತ ಹೇಳ್ತೀನಿ ಅಂತಂದರೆ, ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. 10,000 13,000 ಇದೆಯಾ, 13 16 ಇದೆಯಾ, ಹಾಗಾದರೆ ಮಧ್ಯದಲ್ಲಿ ಗ್ಯಾಪ್ ಎಷ್ಟಿದೆ, 3. ಹಾಗಾಗಿ ಮೊದಲನೇ ಟೇಬಲ್ ಏನಾಯಿತು 7 to 10,000. ಎರಡನೇದೇನಾಯಿತು 10 to 13,000. ಓಕೆ, ನೆಕ್ಸ್ಟು 13 16, ನೆಕ್ಸ್ಟು 16 19. ನಮಗೆ ಬೇಕಾಗಿರೋದೇ ಇದೆ ತಾನೇ, 4 ಮಾತ್ರ ಬರ್ಕೊಂಡೆ. ಸೊ ನೋಡಿ ನಾನು ಬದಲಾವಣೆ ಮಾಡ್ಕೊಂಡಿದ್ದೀನಿ. ಸೊ 7,000 to 10,000, 10,000 to 13,000, 13,000 to 16,000, 16,000 to 19,000. ಯು ಕ್ಯಾನ್ ಕ್ಲಾರಿಫೈ, ಅಂದರೆ ನೀವು ವೆರಿಫೈ ಮಾಡ್ಕೋಬೋದು. ಹೇಗೆ ಲೆಸ್ ದೆನ್ OGUವಲ್ಲಿ ನಾವು ಅಪ್ಪರ್ ಲಿಮಿಟ್ ಮಾತ್ರ ತೊಗೋತಾ ಇದ್ದು. 10,000 ಇದೆ, 13, 16, 19, 19,000 ಇವುಗಳೆಲ್ಲ ಅಪ್ಪರ್ ಲಿಮಿಟ್. ಹಾಗಾದರೆ
ಟೇಬಲ್ 1 ಸಿಗ್ತಾ ನನಗೆ, ಕ್ಲಾಸ್ ಇಂಟರ್ವಲ್ ಟೇಬಲ್ ಸಿಕ್ತು. ಈಗೇನು ಮಾಡಬೇಕು ನಾವು, ಇಲ್ಲಿರುವಂತಹ ಸಿ ಎಫನ್ನು ಫ್ರೀಕ್ವೆನ್ಸಿಯಾಗಿ ಕನ್ವರ್ಟ್ ಮಾಡ್ಕೋಬೇಕು. ಅದು ಕೂಡ ಮೊದಲ 4 ತಗೊಳ್ಳಿ ಸಾಕು ನೀವು. ಹಾಗಾದರೆ ನೋಡಿ, ಸೊ ಈಗ ಸಿ ಎಫನ್ನು ಎಫ್ ಮಾಡ್ಕೋಬೇಕಾದ್ರೆ ಈ ಸಿ ಎಫಲ್ಲಿ ಮೊದಲನೇದು ಏನಿರುತ್ತೆ ಅದೇ ಮೊದಲನೆಯ ಫ್ರೀಕ್ವೆನ್ಸಿ ಆಗುತ್ತೆ. ಓಕೆ, ಸೊ ಈ ಪಾಯಿಂಟನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಎರಡನೇ ಫ್ರೀಕ್ವೆನ್ಸಿ ಬೇಕು ಅಂದರೆ ಎರಡನೇ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯಿಂದ ಮೊದಲನೇದನ್ನು ಸಬ್ಟ್ರ್ಯಾಕ್ಟ್ ಮಾಡು. ಅಂದರೆ 31ಇಂದ 15 ಸಬ್ಟ್ರ್ಯಾಕ್ಟ್ ಮಾಡು. 31ಇಂದ 15 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ದ ಆನ್ಸರ್ ವಿಲ್ ಬಿ 16. ಓಕೆನಾ. ನೆಕ್ಸ್ಟು ಮೂರನೇದು ಬೇಕು ಅಂದರೆ 3ನೇಯಿಂದ 50ಇಂದ 31 ಸಬ್ಟ್ರ್ಯಾಕ್ಟ್ ಮಾಡು. ಸೊ 50ಇಂದ 31 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಎಷ್ಟಾಯಿತು ನಿಮಗೆ? ಸೊ ಆನ್ಸರ್ ವಿಲ್ ಬಿ 19. ಕರೆಕ್ಟಾ? ಸೊ 31, ಸೊ 41, 19. ನೆಕ್ಸ್ಟು ನಮಗೆ ಬೇಕಾಗಿರೋದು ನಾಲ್ಕನೇ ಫ್ರೀಕ್ವೆನ್ಸಿ ಬೇಕು ಅಂದರೆ 4ನೇ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯಿಂದ 3ನೇ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನ ಸಬ್ಟ್ರ್ಯಾಕ್ಟ್ ಮಾಡು. ಸೊ 67ಇಂದ 50. ಸೊ 67ಇಂದ 50ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ದ ಆನ್ಸರ್ ವಿಲ್ ಬಿ 17. ಓಕೆ, ಇಲ್ಲಿ ಬರ್ತಿದ್ದೀನಿ 17. ಓಕೆ, ಸೊ ಈಗ 4 ಸಾಕು. ಯಾಕೆಂದರೆ ಅವ್ರು ಕೇಳಿರೋದೇನು, 16,000ಇಂದ 19,000 ಒಳಗಿರೋ ನಂಬರ್ ಆಫ್ ಫ್ಯಾಮಿಲೀಸ್ ಎಷ್ಟು ಬಂತಲ್ಲ, 1 2 3 4. ಸೊ ಹಾಗಾದರೆ ಇಲ್ಲಿ ನೋಡಿ 4ನೇದು ಇದೆ. ಸೊ 4ನೇದು ಎಷ್ಟು? ಸೊ 4ನೇದು ಇರೋದೆಷ್ಟು? 17. ಹಾಗಾದರೆ ಇದರರ್ಥ 16,000ಇಂದ 19,000 ಒಳಗಿರುವ ನಂಬರ್ ಆಫ್ ಫ್ಯಾಮಿಲೀಸ್ ಎಷ್ಟಿದೆ? 17 ಇದೆ. ಸೊ ವಿಚ್ ಆಪ್ಷನ್ ಈಸ್ ರೈಟ್? ದ ಸಿ ಆಪ್ಷನ್ ಈಸ್ ರೈಟ್. ಸೊ ಸಿ ಆಪ್ಷನ್ನ ನೀನು ಟಿಕ್ ಮಾಡಬೇಕು ಅಥವಾ ಶೇಡ್ ಮಾಡಬೇಕು. ಸೊ ಚಿಲ್ಡ್ರನ್ಸ್, ಈ ರೀತಿಯಾಗಿ ನೀವು ಕೊಟ್ಟಿರುವಂತಹ ಒಂದು ಟೇಬಲನ್ನು ಕನ್ವರ್ಟ್ ಮಾಡಿಕೊಂಡು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕೊಟ್ಟಿದ್ರೆ ಅದನ್ನ ಫ್ರೀಕ್ವೆನ್ಸಿಯಾಗಿ ಕನ್ವರ್ಟ್ ಮಾಡಿಕೊಂಡು ನೀವು ಫೈಂಡ್ ಔಟ್ ಮಾಡಬೇಕು ಆನ್ಸರ್ ಅನ್ನೋದು. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದರೆ, ಸೊ ಕನ್ಸ್ಟ್ರಕ್ಷನ್ ಆಫ್ ಅ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಟೇಬಲ್ ಈಸ್ ಯೂಸ್ಫುಲ್ ಇನ್ ಡಿಟರ್ಮೈನಿಂಗ್. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನ ನಾವು ಏನಕ್ಕೆ ಬಳಸ್ತೀವಿ? ಟು ಫೈಂಡ್ ದ ಮೀಡಿಯನ್. ಸೊ ಬಿ ಆಪ್ಷನ್ ಈಸ್ ರೈಟ್. ಓಕೆ, ನೆಕ್ಸ್ಟ್ ಕ್ವಶನ್. One of the equation of a pair of dependent linear equation is 2x plus 5y equals to 3. The second equation will be, ನೋಡಿ ಇಲ್ಲಿ ನಾನು ಈಗಾಗಲೇ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಹೇಳಿದ್ದೀನಿ. ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯಬಲ್ ಸಾಲ್ವ್ ಮಾಡಬೇಕು ಅಂದರೆ ನಿಮಗೆ ರೇಷಿಯೋ ಗೊತ್ತಿದ್ದರೆ ಸಾಕಾಗುತ್ತೆ. ಓಕೆ, ಇಟ್ಸ್ ಇನಫ್. ಸೊ ಇಲ್ಲಿ ಡಿಪೆಂಡೆಂಟ್ ಲೀನಿಯರ್ ಪೇರ್ ಆಫ್ ಇಕ್ವೇಷನ್ ಕೇಳಿರೋದ್ರಿಂದ ಅದಕ್ಕೆ ರೇಷಿಯೋ ಏನಾಗುತ್ತೆ? a1/a2 is equals to b1/b2 is equals to c1/c2. ಸೊ ಇದರಲ್ಲಿ ಮೊದಲನೇ ಈಕ್ವೇಷನ್ ಕೊಟ್ಟಿದ್ದಾನೆ, 2x plus 5y equals to 3. ಕರೆಕ್ಟಾ? ಸೊ ಈ 2x plus 5y equals to 3ಗೆ a1/a2 b1/b2 c1/c2 ಯಾವ ಒಂದು ಕಂಡೀಷನ್ ಅಂದರೆ ಇಲ್ಲಿರೋ ಈಕ್ವೇಷನ್ ಯಾವುದನ್ನು ತಗೊಂಡ್ರೆ ಆ ಒಂದು ಕಂಡೀಷನ್ ಸ್ಟ್ಯಾಟಿಸ್ಫೈ ಆಗುತ್ತೆ, ರೇಷಿಯೋ ಸ್ಟ್ಯಾಟಿಸ್ಫೈ ಆಗುತ್ತೆ ಅನ್ನೋದನ್ನು ಐಡೆಂಟಿಫೈ ಮಾಡಿದ್ರೆ ದಟ್ ವಿಲ್ ಬಿ ಯುವರ್ ಸೆಕೆಂಡ್ ಈಕ್ವೇಷನ್. ಸೊ ಹಾಗಾದರೆ ಮೊದಲನೇದಲ್ಲಿ ಏನಿದೆ? 2. ಈಗ ಫಸ್ಟ್ ಈಕ್ವೇಷನ್ ತೊಗೊಳ್ಳೋಣ. 2/2 ಬಂತು. ಯಾಕಂದರೆ ನಾವು ಮಾಡಬೇಕಾದ್ರೆ ಏನು? a1/a2 is equals to b1/b2 is equals to c1/c2. ಓಕೆ, ಸೊ ಹಾಗಾದರೆ ಇಲ್ಲಿ ಮೊದಲನೇ ಈಕ್ವೇಷನಲ್ಲಿ 2 ಇದೆ. ಫಾರ್ ಎಕ್ಸಾಂಪಲ್ ಫಸ್ಟ್ ಆಪ್ಷನ್ ಸರಿನೋ ತಪ್ಪು ಅಂತ ಐಡೆಂಟಿಫೈ ಮಾಡ್ತಾ ಇದ್ದೀವಿ. 2 ಇದೆ. ಸೊ ಏನಾಯ್ತು? ಈಗ 2/2 ಆಯಿತು. ನೆಕ್ಸ್ಟ್ 5 ಇದೆ. ಏನಾಯಿತು? 5/5 ಆಯಿತು. ಓಕೆ, ನೆಕ್ಸ್ಟು 3 ಇದೆ, 6 ಇದೆ. ಸೊ 3/6 ಆಯಿತು. -3/6 ಆಯಿತು, -6 ಆಯಿತು. ಇಲ್ಲಿ 2 1 ಬಂತಾ? 5 1 ಬಂತಾ? ಬಟ್ ಇಲ್ಲಿ ಏನಾಯಿತು? 3/6 1/2 ಬಂದುಬಿಡ್ತು. ಸೊ ನಮ್ಮ ರೇಷಿಯೋ ಸ್ಯಾಟಿಸ್ಫೈ ಆಗ್ತಿದೆಯಾ? ಆಗ್ತಾ ಇಲ್ಲ. ಸೊ ದೇರ್ಫೋರ್ ನಮ್ಮ ಫಸ್ಟ್ ಆಪ್ಷನ್ ತಪ್ಪು. ಹಾಗಾದ್ರೆ ಅದನ್ನು ಪಿಕ್ ಮಾಡೋಕ್ಕಾಗಲ್ಲ. ಹಾಗಾಗಿ ಇಲ್ಲಿ ನಾನೇನು ಮಾಡ್ತೀನಿ ಅಂದರೆ ಡೈರೆಕ್ಟಾಗಿ 4th ಆಪ್ಷನನ್ನು ತಗೋತೀನಿ. ಸೊ 4th ಆಪ್ಷನ್ನ ಅಬ್ಸರ್ವ್ ಮಾಡಿದ್ರೆ ನೋಡಿ, 4th ಆಪ್ಷನಲ್ಲಿ 10 ಇದೆ. ಸೊ ಫಸ್ಟ್ ಆಪ್ಷನ್ ಈಸ್ 2, a1 is 2, ಸೆಕೆಂಡಲ್ಲಿ 10, ಆಮೇಲೆ ಇದರಲ್ಲಿ 5, ಇಲ್ಲಿ ನೋಡಿ ಇದು 5 ಡಿವೈಡೆಡ್ ಬೈ ಇಲ್ಲಿ 25. ನೆಕ್ಸ್ಟು ಇಲ್ಲಿ 3 ಡಿವೈಡೆಡ್ ಬೈ 15. ಸೊ ಇದನ್ನು ಡಿವೈಡ್ ಮಾಡಿ ನೋಡಿ. ಓಕೆ, ಸೊ ಡಿವೈಡ್ ಮಾಡಿದ್ರೆ ಏನಾಗುತ್ತೆ? 2 1s 2 2s, ಸಾರಿ 2 5s. ಓಕೆ, ಸೊ 5 1s 5 5s, ಇಲ್ಲೂ ಅಷ್ಟೇ 3 1s 3 1s 3 5s. ಹಾಗಾದರೆ 3 ಕಡೆ ಏನು ಆನ್ಸರ್ ಬರ್ತಿದೆ ನನಗೆ? 5 = 5. ಸೊ ನಮ್ಮ ರೇಷಿಯೋ ಡಿಪೆಂಡೆಂಟ್ ಪೇರ್ ಆಫ್ ಈಕ್ವೇಷನ್ಗೆ ನಮ್ಮ ರೇಷಿಯೋ a1/a2 b1/b2 is equals to c1/c2ಗೆ
ಈ ಡಿ ಆಪ್ಷನ್ ಇರುವಂತಹ ಈಕ್ವೇಷನು ಸೆಟ್ ಆಗ್ತಾ ಇದೆ, ಸ್ಟ್ಯಾಟಿಸ್ಫೈ ಆಗ್ತಾ ಇದೆ. ಹಾಗಾಗಿ ನೋಡಿ ಆನ್ಸರ್ ಎಷ್ಟು ಬಂದಿದೆ, 5 = 5. ಹಾಗಾಗಿ ಡಿ ಆಪ್ಷನ್ ಈಸ್ ರೈಟ್. ಸೊ ಮೊದಲನೇ ಈಕ್ವೇಷನ್ನು 2x + 5y = 3 ಆದಾಗ ಎರಡನೇ ಈಕ್ವೇಷನ್ ಏನಾಗುತ್ತೆ, 10x + 25y = 15 ಆಗುತ್ತೆ. ಯಾಕೆಂದರೆ ಇಲ್ಲಿ a1/a2 = b1/b2 = c1/c2 ರೇಷಿಯೋವನ್ನು ಸ್ಟ್ಯಾಟಿಸ್ಫೈ ಮಾಡಿದೆ. ಓಕೆ, ಹಾಗಾದರೆ ಡಿ ಆಪ್ಷನ್ ಈಸ್ ರೈಟ್. ಡಿ ಆಪ್ಷನ್ನ ಶೇಡ್ ಮಾಡಬೇಕು. ಆದರೆ ಇಲ್ಲಿ ಇನ್ನೊಂದು ಆಪ್ಷನಲ್ಲಿ ಈ ಸಿ ಆಪ್ಷನ್ನು ಕೂಡ ನೀವು ಕನ್ಸಿಡರ್ ಮಾಡ್ಬೋದು ಅನ್ನೋದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಯಾಕೇನಂತ ನೀವೇ ಟ್ರೈ ಮಾಡಿ ನೋಡಿ. ಓಕೆ, ಮುಂದಿನ ಕ್ವಶನ್ಗೆ ಹೋಗೋದಾದರೆ, ಸೊ x + 2y = 10, ದ ವ್ಯಾಲ್ಯೂ ಆಫ್ y is 6, ದೆನ್ ದ ವ್ಯಾಲ್ಯೂ ಆಫ್ x ಈಸ್. ಅದರ ಅರ್ಥ ಸಿಂಪಲ್, ಐ ರೈಟ್ ಅಗೇನ್. ಓಕೆ, ಸೊ x + 2y = 10 ಅಂತೆ. ಓಕೆನಾ, ಈಗ y ವ್ಯಾಲ್ಯೂ 6 ಅಂತೆ, x ವ್ಯಾಲ್ಯೂ ಏನು ಕೇಳಿರೋದು ಅಂದರೆ y ಜಾಗದಲ್ಲಿ ನೀವು ವ್ಯಾಲ್ಯೂ ಹಾಕಿ 6ನ. ಸೊ ದೇರ್ಫೋರ್ x + 2 × y ವ್ಯಾಲ್ಯೂ 6 = 10. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ x ವ್ಯಾಲ್ಯೂ ಸಿಗುತ್ತಲ್ಲ. ಸೊ x + 12 = 10. ಈಗ 12ನ ಆಚೆ ಕಳಿಸಿದ್ರೆ 10 - 12 ಆಯಿತು. 10 - 12 ಅಂತಂದರೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ x? The x value should be -2. So therefore a value is right. A option ನೀವು ಶೇಡ್ ಮಾಡಬೇಕಾಗುತ್ತೆ. ಓಕೆ, ಸಿಂಪಲ್. ನೆಕ್ಸ್ಟ್ ಕ್ವಶನ್, ದ ವ್ಯಾಲ್ಯೂ ಆಫ್ k in which the system of equation x + 1 k + 1 × y = 5 and k + 1x + 9y = 8k - 1 has infinitely many solution. ಚಿಲ್ಡ್ರನ್ಸ್, ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಯು ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಕೆ, ರೈಟ್? ಬಟ್ ಇಲ್ಲಿ ನೋಡಿ, ಅಪರಿಮಿತ ಪರಿಹಾರ ಅಂದರೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್. ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಬರುವಂತಹ ರೇಷಿಯೋ ಇರುವಂಥದ್ದು a1/a2 = b1/b2 = c1/c2. ಕರೆಕ್ಟಾ? ನಾನು ಈಗಾಗಲೇ ಹೇಳಿದ್ದೀನಿ, ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಎಲ್ಲೇ ಈ ಥರ ಕ್ವಶನ್ಸ್ ಕೇಳಿದ್ರು ರೇಷಿಯೋ ಹಾಕಿ. ಸೊ ಇಲ್ಲಿ ನಾವು a1/a2 b1/b2 c1/c2 ವ್ಯಾಲ್ಯೂನ ಆಯಾ ಜಾಗದಲ್ಲಿ ಅಪ್ಲೈ ಮಾಡೋಣ. ಅಪ್ಲೈ ಮಾಡಾದಮೇಲೆ ನಾವು ಆರಾಮಾಗಿ ಸಾಲ್ವ್ ಮಾಡ್ಬೋದು ಅನ್ನೋಂಥದ್ದು. ಹಾಗಾದ್ರೆ ಅಪ್ಲೈ ಮಾಡೋಣವಾ? ನೋಡಿ, ಅಪ್ಲೈ ಮಾಡಿದ್ರೆ a1 ವ್ಯಾಲ್ಯೂ 1, b1 ವ್ಯಾಲ್ಯೂ ವಿಲ್ ಬಿ, ಓಕೆ ಒಂದು ನಿಮಿಷ, ಓಕೆ, b1 ವ್ಯಾಲ್ಯೂ ವಿಲ್ ಬಿ k + 1, c1 ವ್ಯಾಲ್ಯೂ = 5, a2 is k + 1, b2 is 9, c2 = 8k - 1. ಸರ್, ಇಷ್ಟೊಂದೆಲ್ಲ ಇದೆಯಲ್ಲ, ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂದರೆ ಈ ರೇಷಿಯೋ a1/a2 = b1/b2 = c1/c2. ಸರ್, ಇಷ್ಟೊಂದೆಲ್ಲ ಇದೆಯಲ್ಲ, ಏನು ಮಾಡೋದು? ಫಸ್ಟು ಅಪ್ಲೈ ಮಾಡಿ ವ್ಯಾಲ್ಯೂಸ್ನ ಆಯಾ ಜಾಗದಲ್ಲಿ, ಆಮೇಲೆ ಏನು ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಓಕೆ, ಈಗ a1/a2ನ ಅಪ್ಲೈ ಮಾಡಿದ್ರೆ 1 + k + 1, 1 / k + 1 = b1/b2 ಅಂದರೆ k + 1 / 9. ನೆಕ್ಸ್ಟು c1/c2 ಅಂದರೆ 5 / 8k - 1. ನೋಡಿ, ಇಷ್ಟೆಲ್ಲ ಬಂತು. ಸರ್, ಈಗ ಮೂರನ್ನು ಸಿಂಪ್ಲಿಫೈ ಮಾಡಬೇಕಾ? ಮಾಡೋಕ್ಕೆ ಹೋಗಬೇಡಿ. ಏನು ಮಾಡಿ ಅಂದರೆ ಸಿಂಪಲ್. ಸೊ ಫಸ್ಟು a1/a2 = b1/b2 ಇವೆರಡು ತಗೊಳ್ಳಿ ಸಾಕು. a1/a2 = b1/b2 ಇವೆರಡು ತೊಗೊಂಡು ನೀವು ವ್ಯಾಲ್ಯೂನ ಕ್ರಾಸ್ ಮಲ್ಟಿಪಲ್ ಮಾಡಿ ವ್ಯಾಲ್ಯೂನ ಐಡೆಂಟಿಫೈ ಮಾಡ್ಬೋದು. ಓಕೆನಾ? ಹೇಗೆ ನೋಡಿ, ಇವೆರಡನ್ನ ತೊಗೊಂಡ್ರೆ ಇವೆರಡನ್ನ ಮಾತ್ರ ತೊಗೊಂಡು ಕ್ರಾಸ್ ಮಲ್ಟಿಪಲ್ ಮಾಡೋಣ. ಸೊ ಕ್ರಾಸ್ ಮಲ್ಟಿಪಲ್ ಮಾಡಿದ್ರೆ ನೋಡಿ, 1 × 9 is 9, k + 1, ಓಕೆ. ಸೊ k + 1 × k + 1 will be k + 1 whole square. ನಾವು 9 1s 9, ಸಿಂಪಲ್ ಸಾಕು, ಇದು ಬೇಡ. ಸೊ b1/b2 = c1/c2 ಬೇಡ ನಮಗೆ. ಇವೆರಡು ತೊಗೊಂಡು k ವ್ಯಾಲ್ಯೂ ಫೈಂಡ್ ಔಟ್ ಮಾಡೋ ಸಾಕು. ಸೊ k1 + k1 + 1 whole square = 9 1s 9. ಓಕೆ, ನೆಕ್ಸ್ಟು ಹಾಗಾದರೆ k1 + 1 whole square = 9. ಸೊ ಈಗ ಟೇಕ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್, ಎರಡೂ ಕಡೆ ಸ್ಕ್ವೇರ್ ರೂಟ್ ತೊಗೊಳ್ಳಿ. ಸೊ ಈ ರೀತಿ ಸ್ಕ್ವೇರ್ ರೂಟ್ ತೊಗೊಂಡ್ರೆ, ಸೊ ಸ್ಕ್ವೇರ್ಗೆ ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್ ಇನ್ ದ ಲೆಫ್ಟ್ ಹ್ಯಾಂಡ್ ಸೈಡ್. ಸೊ ಕೆ ಇನ್ ರಿಮೈನಿಂಗ್ ಏನು ಉಳಿತು? k + 1 = ±3. ಸೊ k + 1 = ±3. ಕರೆಕ್ಟಾ? ಹಾಗಾದರೆ ಸೊ k = 3 ಅಲ್ಲೇ ಇರಲಿ, +1 ಆಚೆ ಕಳಿಸಿ -1 ಆಯಿತು. ಸೊ ದೇರ್ಫೋರ್ ಇಟ್ ವಿಲ್ ಬಿಕಮ್ 2. ಇದು ಒಂದು ವ್ಯಾಲ್ಯೂ. k ಇಲ್ಲಿ ±3 ಇರೋದ್ರಿಂದ -3 ಹಾಕ್ಕೊಳ್ಳಿ, -1 ಹಾಕ್ಕೊಳ್ಳಿ. ಸೊ ದೇರ್ಫೋರ್ ದ ಆನ್ಸರ್ ವಿಲ್ ಬಿ -4. ಸೊ ಮೈನಸ್ ವ್ಯಾಲ್ಯೂ ನೆಗ್ಲೆಕ್ಟ್ ಮಾಡಿ, ಟೇಕ್ ದ ಪ್ಲಸ್ ವ್ಯಾಲ್ಯೂ. ಸೊ ದೇರ್ಫೋರ್ ದ ಆನ್ಸರ್ ವಿಲ್ ಬಿ 2. ಸೊ ದೇರ್ಫೋರ್ k ವ್ಯಾಲ್ಯೂ ವಿಲ್ ಬಿ
2. ಸೊ ಕೆ ವ್ಯಾಲ್ಯೂ 2 ಇರೋ ಆಪ್ಷನ್ ಯಾವುದು ಅಂದರೆ ಎ ಆಪ್ಷನ್ ಈಸ್ ರೈಟ್. ಎ ಆಪ್ಷನ್ನ ನೀವು ಶೇಡ್ ಮಾಡಬೇಕು. ಸೊ ಇನ್ನು ನೆಕ್ಸ್ಟ್ ಕ್ವಶನ್ಗೆ ನೋಡೋದಾದರೆ, ದ ಫಾದರ್ ಏಜ್ ಈಸ್ 6 times his son's age. 4 years hence, the age of the father will be 4 times his son's age, the present age of son as well as father. ಸಿಂಪಲ್ ನೋಡಿ ಹೇಗೆ ಮಾಡೋದು ಅಂತ ಹೇಳ್ಬಿಡ್ತೀನಿ. ಫಾರ್ ಎಕ್ಸಾಂಪಲ್, ಮಗ 6 ವರ್ಷ ಇದ್ದರೆ ಫಾದರ್ ಎಷ್ಟಾಗ್ತಾನೆ ಅಂದರೆ ಮಗನಿಗಿಂತ 6 ಪಟ್ ಜಾಸ್ತಿ, ಅಂದರೆ 6 ಪಟ್ ಜಾಸ್ತಿ, 6 times ಮೋರ್ ದೆನ್ ಹಿಸ್ ಸನ್ಸ್. ಅಂದರೆ ಅದರ ಅರ್ಥ ಇದು ಮಲ್ಟಿಪಲ್ ಮಾಡಿಬಿಡಿ 6 timesನ. ಸೊ 6 ಎಷ್ಟಾಯಿತು? 36 ಆಯಿತು. ಹಾಗಾದರೆ ಮಗನ ಏಜ್ ಎಷ್ಟು? ಮಗನ ಏಜು 6 ಆದರೆ ಫಾದರ್ ಏಜ್ ಎಷ್ಟಾಗಿರಲೇಬೇಕು? 36. ಇದು ಮೊದಲನೇದು. ಎರಡನೇದು, ಈಗ ನಿಮಗೆ 4 ವರ್ಷ ಆದಮೇಲೆ ಮಗನ ಏಜ್ಗಿಂತ ಫಾದರ್ ಏಜ್ ಎಷ್ಟಿರುತ್ತೆ ಅಂದರೆ 4 times ಜಾಸ್ತಿ ಇರುತ್ತಂತೆ. ಮಗನಿಗೆ ಏಜ್ಗಿಂತ ಫಾದರ್ ಏಜು 4 times ಜಾಸ್ತಿ ಇರುತ್ತಂತೆ. ಫಾರ್ ಎಕ್ಸಾಂಪಲ್, ನಾವು ಯಾವ್ದು ತೊಗೊಂಡು 6 years ಅಂತ ಮಗನ ಏಜ್ ತೊಗೊಂಡ್ರೆ ಫಾದರ್ಸ್ ಏಜ್ ಎಷ್ಟಾಯಿತು? 36 ಆಯಿತು. ಸೊ 4 years ಆದಮೇಲೆ ಸೊ ಮಗ ಎಷ್ಟು ಆಗಲೇಬೇಕು? 10 ಆಗಬೇಕು. ಯಾಕಂದರೆ 4ನ ಆ್ಯಡ್ ಮಾಡಿ 6ಗೆ. ಹಾಗಾದರೆ ಫಾದರ್ ಎಷ್ಟಾಗಲೇಬೇಕು? ಹಾಗಾದರೆ 40 ಆಗಲೇಬೇಕು. ಕರೆಕ್ಟಾ? ಸೊ ಈಗ ನೋಡಿ, ಅವ್ರು ಹೇಳಿರೋ ಕಂಡೀಷನ್ ಇದಕ್ಕೆ ಸ್ಟ್ಯಾಟಿಸ್ಫೈ ಆಗ್ತಿದೆ. ನೋಡಿ ಹೇಗೆ. ಸೊ ಮಗನ ಏಜು 6 ಇದ್ದರೆ ಫಾದರ್ ಏಜು 6 times ಜಾಸ್ತಿ ಇರಬೇಕು, 36. ಕರೆಕ್ಟ್ ಆಯಿತಾ? ಅಲ್ಲಿಗೆ ಸ್ಟ್ಯಾಟಿಸ್ಫೈ ಆಯಿತು ಆ್ಯಸ್ ಪರ್ ದ ಕ್ವಶನ್. ಎರಡನೇದು, 4 ವರ್ಷ ಆದಮೇಲೆ 4 years ಹೆನ್ಸ್ ಫಾದರ್ಸ್ ಏಜ್ ವಿಲ್ ಬಿ 4 times ಆಫ್ ಹಿಸ್ ಸನ್ಸ್ ಏಜ್. ಖಂಡಿತವಾಗ್ಲೂ ಮಗನ ಏಜ್ ಎಷ್ಟು? 10, 4 times. ಸೊ 10 4s 40. ಸೊ ದೇರ್ಫೋರ್ ಕಂಡೀಷನ್ ಸ್ಟ್ಯಾಟಿಸ್ಫೈ ಆಗ್ತಿದೆ. ಹಾಗಾದರೆ ವಾಟ್ ಆರ್ ಆಲ್ ದ ಪ್ರೆಸೆಂಟೇಜ್ ಆಫ್ ಫಾದರ್ಸ್ ಆ್ಯಂಡ್ ಸನ್ ಈಸ್ ಸಿಂಪಲ್ 6 and 36. ಈ ರೀತಿಯಾಗಿ ಬೇರೆ ಬೇರೆ ಆಪ್ಷನ್ನ ಚೆಕ್ ಮಾಡಿದಾಗ ನಮಗೆ ಕಂಡೀಷನ್ ಸ್ಟ್ಯಾಟಿಸ್ಫೈ ಆಗೋದು ಸಿ ಆಪ್ಷನಲ್ಲಿ ಕಂಡೀಷನ್ ಸ್ಟ್ಯಾಟಿಸ್ಫೈ ಆಗುತ್ತೆ. ಸೊ ದೇರ್ಫೋರ್ ಸಿ ಆಪ್ಷನ್ ಈಸ್ ರೈಟ್ ಆನ್ಸರ್. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ದ ಪೇರ್ ಆಫ್ ಈಕ್ವೇಷನ್ 3x minus 5y equals to 7 and minus 6x plus 10y equals to 7 have how many solutions? ಯುನಿಕ್ ಸೊಲ್ಯೂಷನ್ನ, ಇನ್ಫಿನಿಟಿ ಮೆನಿ ಸೊಲ್ಯೂಷನ್ಸಾ, ನೋ ಸೊಲ್ಯೂಷನ್, 2 solution. ನಾನು ಈಗಾಗಲೇ ಹೇಳಿದ್ದೀನಿ, ರೇಷಿಯೋ ಫೈಂಡ್ ಔಟ್ ಮಾಡ್ಕೊಳ್ಳಿ. ರೇಷಿಯೋ ಯಾವುದು ಸ್ಟ್ಯಾಟಿಸ್ಫೈ ಆಗುತ್ತೆ ಅಷ್ಟು ನಿಮಗೆ ಆ ಒಂದು ರೇಷಿಯೋದ ಪ್ರಕಾರ ಸೊಲ್ಯೂಷನ್ ಸಿಗುತ್ತೆ ಅನ್ನೋಂಥದ್ದು. ಹಾಗಾದರೆ ಕೊಟ್ಟಿರೋ ವ್ಯಾಲ್ಯೂಸ್ ಏನೇನು? A1/A2. ಅದರ ಅರ್ಥ ನೋಡಿ ಮಾಡ್ಕೊಂಡು ಹೋಗೋದಾದರೆ 3/-6. ನೋಡೋಣ ಯಾವ ರೇಷಿಯೋ ಬರುತ್ತೆ ಅಂತ. ನೆಕ್ಸ್ಟು -5/10. ಓಕೆ. ಸೊ ಮೂರನೇದು -7/-7. ಓಕೆ. ಈಗ ಯಾವುದೇದು ಮಾಡಿದ್ರೆ 3 1s 3 2s. ಸೊ 1s 2s. ಸೊ ಹಾಗಾದರೆ ನಮಗೆ ಬಂದಿರೋಂಥದ್ದು ಸೊ -1/2. ಸೊ -1/2 ಮತ್ತು 7/7 ಅಂದರೆ -1 - ಗೆಟ್ ಕ್ಯಾನ್ಸಲ್ 1/1. ಓಕೆನಾ? ಸೊ ಹಾಗಾದರೆ ಇದು ಯಾವ ಕಂಡೀಷನನ್ನು ಸ್ಟ್ಯಾಟಿಸ್ಫೈ ಮಾಡುತ್ತೆ ಅನ್ನೋದನ್ನು ನೋಡೋದಾದರೆ ನೋಡಿ, ಫಸ್ಟ್ 2 ಈಕ್ವಲ್ ಇದೆಯಾ, ಮೂರನೇದು ಈಕ್ವಲ್ ಇಲ್ಲ. ಹಾಗಾದರೆ ಇದು A1/A2 is equals to B1/B2 is not equals to C1/C2 ಬಂತು. ಅಂದರೆ ಈ ಕಂಡೀಷನನ್ನು, ಈ ರೇಷಿಯೋನ ಸ್ಟ್ಯಾಟಿಸ್ಫೈ ಮಾಡ್ತಿದೆ. ಸೊ ಈ ರೇಷಿಯೋವನ್ನು ಸ್ಟ್ಯಾಟಿಸ್ಫೈ ಮಾಡ್ತಿದೆ ಅಂದರೆ ಇದು ಥರ್ಡ್ ಒನ್ನು. ಪ್ಯಾರಲಲ್ ಲೈನ್ಸ್ ಇರುತ್ತೆ, ನೋ ಸೊಲ್ಯೂಷನ್ಸ್ ಇರುತ್ತೆ, ಇನ್ಕನ್ಸಿಸ್ಟೆಂಟ್ ಪೇರ್ ಆಫ್ ಈಕ್ವೇಷನ್ ಅಂತ ನಾವು ಇದನ್ನು ಹೇಳ್ತೀವಿ. ಹಾಗಾದರೆ ಯಾವ ಆಪ್ಷನ್ ಕರೆಕ್ಟ್ ಅಂತಂದರೆ ನೋ ಸೊಲ್ಯೂಷನ್. ಯಾವ ಆಪ್ಷನು? ಸೊ ಸಿ ಆಪ್ಷನ್ ಈಸ್ ರೈಟ್. ಸಿ ಆಪ್ಷನ್ನ ನೀವು ಶೇಡ್ ಮಾಡಬೇಕಾಗತ್ತೆ. ಓಕೆನಾ? ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದರೆ, ಸೊ ಈ ಕೆಳಗಿನ ಸಮೀಕರಣ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಕ್ವಾಡ್ರಾಟಿಕ್ ಇಕ್ವೇಷನ್. ಡೈರೆಕ್ಟಾಗಿ ಫೈಂಡ್ ಔಟ್ ಮಾಡ್ಬೋದು. ಸೊ ಕ್ವಾಡ್ರಾಟಿಕ್ ಇಕ್ವೇಷನ್ ಹಾಕಿರಬೇಕು ಅಂತಂದರೆ ax² + bx + c = 0 ಈ ಒಂದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇರಬೇಕು. ಆ್ಯಂಡ್ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಹೇಳ್ಕೋಬೇಕು ಅಂತಂದರೆ ಇಟ್ ಶುಡ್ ಸ್ಟಾರ್ಟ್ ಫ್ರಮ್, ಅಂದರೆ ಸ್ಕ್ವಯರ್ ಪವರ್ ಎಷ್ಟಿರಬೇಕು ಅಂತಂದರೆ 2 ಇರಬೇಕು ಅನ್ನುವಂಥದ್ದು. ಹಾಗಾಗಿ ನಾವು ಇದನ್ನು ಅಬ್ಸರ್ವ್ ಮಾಡೋದಾದರೆ ಹಾಗಾದರೆ ಸೆಕೆಂಡ್ ಒನ್ ಮಾತ್ರ ಕ್ವಾಡ್ರಾಟಿಕ್ ಇಕ್ವೇಷನ್ ಅಲ್ಲ. ಯಾಕೆ ಅಂತಂದರೆ ಅದು ಪವರು, ಹೈಯೆಸ್ಟ್ ಪವರ್, ಡಿಗ್ರಿ ಪವರ್ ಎಷ್ಟಿದೆ ಅಂದರೆ 3. ಸೊ ಸಿಂಪಲ್. ಸೊ ಡಿಗ್ರಿ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಅನ್ಕೋಬೇಕು ಅಂದರೆ ಡಿಗ್ರಿ ಶುಡ್ ಸ್ಟಾರ್ಟ್ಸ್ ಫ್ರಮ್ 2. ಓಕೆ. ಹಾಗಾದರೆ ಬಿ ಆಪ್ಷನ್ ಈಸ್ ರೈಟ್. ಸೊ ಬಿ ಆಪ್ಷನ್ನ ನೀವು ರೈಟ್ ಮಾರ್ಕ್ ಮಾಡಬೇಕು ಅಥವಾ ಶೇಡ್ ಮಾಡಬೇಕು. ಯಾಕೆಂದರೆ ಇದರಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನ್ ಅಲ್ಲದೆ ಇರುವಂಥದ್ದು ಬಿ ಇಲ್ಲಿರುವಂಥದ್ದು. ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದರೆ, ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ 2x² - 2√2x + 1 = 0. ಸೊ ಇದನ್ನು ನೀವು ಸಾಲ್ವ್ ಮಾಡಿದ್ರೆ ಆ್ಯಕ್ಚುಲ್ ಆಗಿ ನೋಡಿ ಈ ರೀತಿ ನಿಮ್ಮ ಸ್ಕ್ರೀನಲ್ಲಿ ಕಾಣ್ತಾ ಇದೆ. ಸೊ ಈ ರೀತಿಯಾಗಿ ನೀವು ಸಾಲ್ವ್ ಮಾಡಿದ್ರೆ ನಿಮಗೆ ಸ್ಕ್ರೀನಲ್ಲಿ ಕರೆಕ್ಟಾಗಿ ನೋಡಿ.
ಸೊ ಕ್ವಾಡ್ರಾಟಿಕ್ ಫಾರ್ಮುಲಾ ಇದೆ. ಕ್ವಾಡ್ರಾಟಿಕ್ ಫಾರ್ಮುಲಾ ಇರೋವಂಥದ್ದಕ್ಕೆ ನಾನು ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ, ಸಿ ಜಾಗದಲ್ಲಿ ಆ ವ್ಯಾಲ್ಯೂಸ್ನ ಹಾಕಿ ಸಿಂಪ್ಲಿಫೈ ಮಾಡಿ ಅದನ್ನು ಲಾಸ್ಟು ಸಿಂಪ್ಲಿಫೈ ಮಾಡಿದಾಗ ನನಗೆ ಆನ್ಸರ್ ಬಂದಿರೋದು ಎಷ್ಟು ಅಂದರೆ 1/√2. ಸೊ ರೂಟ್ಸ್ ಅಂದರೆ ಈ ಕೊಟ್ಟಿರೋ ಈಕ್ವೇಷನ್ಗೆ ರೂಟ್ಸ್ ಯಾವುದು ಅಂತಂದರೆ 1/√2, 1/√2 ಬರುತ್ತೆ. ಹಾಗಾದರೆ ಎ ಆಪ್ಷನ್ ಈಸ್ ರೈಟ್. ಎ ಆಪ್ಷನ್ನ ನೀವು ಟಿಕ್ ಮಾಡಬೇಕು ಅಥವಾ ಶೇಡ್ ಮಾಡಬೇಕು ಅಂಥದ್ದು. ಓಕೆ, ನೆಕ್ಸ್ಟ್ ಕ್ವಶನ್. So, if one root of the quadratic equation 2x square plus kx minus 6 equals to 0 is 2, then the value of k. ಸಿಂಪಲ್ ಚಿಲ್ಡ್ರನ್ಸ್, ಇದು ಎಷ್ಟು ಬೇಗ ಮಾಡ್ಬೋದು ಅಂದರೆ ನೋಡಿ. ಸೊ ಈಕ್ವೇಷನ್ ಕೊಟ್ಟಿದ್ದಾನೆ 2x ಸ್ಕ್ವೇರ್ ಪ್ಲಸ್ kx ಮೈನಸ್ 6 ಈಕ್ವಲ್ಸ್ ಟು 0ನ. ನೋಡಿ ಇಲ್ಲಿ ಇರೋಂಥದ್ದು ಏನು ಅಂದರೆ, ಯಾವುದೇ ಕ್ವಾಡ್ರಾಟಿಕ್ ಇಕ್ವೇಷನ್ನ ನೀವು ಸಾಲ್ವ್ ಮಾಡಿದಾಗ ನಿಮಗೆ ಎಕ್ಸ್ ವ್ಯಾಲ್ಯೂನೇ ಬರ್ತಾ ಇದ್ದಿದ್ದು, ಸಮಥಿಂಗ್ 2 ವ್ಯಾಲ್ಯೂ ಬರ್ತಾ ಇತ್ತು. ಸೊ ಇಲ್ಲೂ ಕೂಡ ಅದನ್ನೇ ಹೇಳಿದ್ದಾನೆ. ಸೊ ಈ ಈಕ್ವೇಷನಲ್ಲಿ 2x ಸ್ಕ್ವೇರ್ ಪ್ಲಸ್ kx ಮೈನಸ್ 6 ಈಕ್ವಲ್ಸ್ ಟು 0 ಅಲ್ಲಿ ಎಕ್ಸ್ ವ್ಯಾಲ್ಯೂ ಅಂದರೆ ಒಂದು ರೂಟು ನಿಮಗೆ ಕೊಟ್ಟಿದ್ದಾನೆ. ಸೊ ಒಂದು ರೂಟು ನಿಮಗೆ ಇರುವಂಥದ್ದು 2 ಆದರೆ, ನಾನು ಹೇಳ್ದಂಗೆ ಹೇಗಾರೆ ಒಂದು ರೂಟು 2 ಆಗಿದ್ದರೆ ಎಕ್ಸ್ ವ್ಯಾಲ್ಯೂ 2 ಆದಂಗೆ ಲೆಕ್ಕಲ್ವಾ. ಸೊ ಎಕ್ಸ್ ಜಾಗದಲ್ಲಿ 2 ಹಾಕಿ. ಸೊ 2 ಎಕ್ಸ್ ವ್ಯಾಲ್ಯೂ ಇಸ್ 2 ಸ್ಕ್ವಯರ್ ಪ್ಲಸ್ ಕೆ ಇಂಟು 2 ಮೈನಸ್ 6 ಈಕ್ವಲ್ಸ್ ಟು 0ನ. ಓಕೆ, ಈಗ ಸಿಂಪ್ಲಿಫೈ ಮಾಡಿ. 2 ಸ್ಕ್ವೇರ್ ಅಂತಂದರೆ 4 ಪ್ಲಸ್ ಕೆ ಇಂಟು 2 ಇಸ್ 2k ಮೈನಸ್ 6. ನಾವು ಆ ಕಡೆ ಬರ್ಕೊಳ್ತೀನಿ. ಹಾಗಾದರೆ ಇನ್ನು ಉಳಿದಿರೋದು ಯಾವುದು? 4 2s 2 ಇಂಟು 4 ಇತ್ತು. ಸೊ 4 2s 8 ಪ್ಲಸ್ 2k ಮೈನಸ್ 6 ಈಕ್ವಲ್ಸ್ ಟು 0ನ. ಸೊ 8ಅಲ್ಲಿ 6 ಹೋದರೆ ಎಷ್ಟಾಯಿತು ನೋಡಿ, ಇಲ್ಲಿಂದ ಇಲ್ಲಿಗೆ ಸಬ್ಟ್ರ್ಯಾಕ್ಟ್ ಮಾಡಿ. 8ಅಲ್ಲಿ 6 ಹೋದರೆ 2 ಪ್ಲಸ್ 2k ಈಕ್ವಲ್ಸ್ ಟು 0ನ. ಓಕೆ, ಹಾಗಾದರೆ 2ನ ಆಚೆ ಕಳಿಸಿದ್ರೆ ಇಟ್ ವಿಲ್ ಬಿಕಮ್ 2k ಈಕ್ವಲ್ಸ್ ಟು ಮೈನಸ್ 2ನ. ಹಾಗಾದರೆ ಕೆ ವ್ಯಾಲ್ಯೂ ಏನಾಗುತ್ತೆ? ಕೆ ಈಕ್ವಲ್ಸ್ ಟು ಮೈನಸ್ 2/2 ಆದರೆ 2 1s 2 1s. ಸೊ ದೇರ್ಫೋರ್ ಕೆ ವ್ಯಾಲ್ಯೂ ವಿಲ್ ಬಿ -1 ಆಯಿತು. ಸೊ ಕೆ ವ್ಯಾಲ್ಯೂ ಎಷ್ಟಾಯಿತು? -1. ಸೊ ಯಾವ ಆಪ್ಷನ್? ಬಿ ಆಪ್ಷನ್ ಈಸ್ ರೈಟ್. ಬಿ ಆಪ್ಷನ್ನ ನೀವು ಟಿಕ್ ಮಾಡಬೇಕು ಅಥವಾ ಶೇಡ್ ಮಾಡಬೇಕು. ದ ರೂಟ್ಸ್ ಆಫ್ ದ ಈಕ್ವೇಷನ್ 7x ಸ್ಕ್ವೇರ್ ಪ್ಲಸ್ x ಮೈನಸ್ 1 ಈಕ್ವಲ್ಸ್ ಟು 0. ಸೊ ರೂಟ್ಸ್ ಏನು ಬರುತ್ತೆ ಅನ್ನೋಂಥದ್ದನ್ನು. ಸೊ ರೂಟ್ಸ್ ಏನು ಬರುತ್ತೆ ಅನ್ನೋದು ನಿಮ್ಗೆ ಈಗಾಗಲೇ ತುಂಬ ಪ್ರಾಬ್ಲಮ್ಸ್ಗಳನ್ನ ಹೇಳ್ಕೊಟ್ಟಿದ್ದೀನಿ. ಬೈ ಯೂಸಿಂಗ್ ಅ ಫಾರ್ಮುಲಾ ಯು ಕ್ಯಾನ್ ಫೈಂಡ್. ಸೊ ಏನು ನೋಡಿ, 7x ಸ್ಕ್ವೇರ್ ಪ್ಲಸ್ x ಮೈನಸ್ 1 ಈಕ್ವಲ್ಸ್ ಟು 0 ಅಲ್ವಾ. ಫಾರ್ಮುಲಾ ಹಾಕಿ. ಫಾರ್ಮುಲಾ ಏನು ಹೇಳುತ್ತೆ? ಸೊ ಡಿ ಈಕ್ವಲ್ಸ್ ಬಿ ಸ್ಕ್ವೇರ್ ಮೈನಸ್ 4ac. ಹೌದಾ? ಸೊ ಡಿ ಈಕ್ವಲ್ಸ್ ಬಿ ಅಂತಂದರೆ ಎಷ್ಟು? ಇಲ್ಲಿ 1 ಎಕ್ಸ್ ಪಕ್ಕದ್ದು. ಸೊ 1 ಸ್ಕ್ವೇರ್ ಮೈನಸ್ 4 ಇಂಟು ಎ ಅಂತಂದರೆ 7 ಇಂಟು ಸಿ ಅಂತಂದರೆ -1. ಸೊ ಹಾಗಾದರೆ ಡಿ ಈಕ್ವಲ್ಸ್ 1. ಸೊ ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್. ಓಕೆ, ಸೊ 7 4s 28. ಸೊ 28. ಸೊ ಹಾಗಾದರೆ ಆನ್ಸರ್ ಎಷ್ಟು? 29. ಓಕೆ, ಹಾಗಾದರೆ ಯಾವ 29? ಪ್ಲಸ್ 29 ಬಂದಿದೆ. ಈಗ ಬರೋಣ ನೇಚರ್ ಆಫ್ ದ ರೂಟ್ಸ್ ಯಾವುದು ಅನ್ನೋಂಥದ್ದು. ನೋಡಿ ಇಲ್ಲಿ ನಿಮಗೆ ಈ 3 ಥರ ಬರುತ್ತೆ ನೇಚರ್ ಆಫ್ ದ ರೂಟ್ಸು. ಡಿ ವ್ಯಾಲ್ಯೂ ಅನ್ನೋಂಥದ್ದು ಗ್ರೇಟರ್ ದೆನ್ 0 ಇದ್ದರೆ ರಿಯಲ್ ಆ್ಯಂಡ್ 2 ಡಿಸ್ಟಿಂಕ್ಟ್ ರೂಟ್ಸ್. ಓಕೆ, ಡಿ ವ್ಯಾಲ್ಯೂ ಈಕ್ವಲ್ಸ್ ಟು 0 ಬಂದರೆ 2 ಈಕ್ವಲ್ ರೂಟ್ಸ್. ಡಿ ವ್ಯಾಲ್ಯೂ ಲೆಸ್ಸರ್ ದೆನ್ 0 ಬಂದರೆ ನೋ ರಿಯಲ್ ರೂಟ್ಸ್. ಹಾಗಾದರೆ ನಮ್ಗೆ ಈಗ ತಾನೇ ಫೈಂಡ್ ಔಟ್ ಮಾಡ್ದೋ ಅಲ್ವಾ, ಡಿ ವ್ಯಾಲ್ಯೂ ಏನು ಬಂತು ನನಗೆ? ಡಿ ವ್ಯಾಲ್ಯೂ ಬಂದಿದ್ದು 29 ತಾನೇ ಈ ಈಕ್ವೇಷನ್ಗೆ. ಹಾಗಾದರೆ ಇದು ಗ್ರೇಟರ್ ದೆನ್ 0 ಇದೆ. ಹಾಗಾದರೆ ಇದರ ನೇಚರ್ ಆಫ್ ದ ರೂಟ್ಸ್ ಏನಾಗುತ್ತೆ? ಏನಾಗಲೇಬೇಕು. ಸೊ ಅದು ನಿಮಗೆ 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್ ಆಗಬೇಕು. ಹಾಗಾದರೆ ಆ ಆಪ್ಷನ್ ಇರುವುದು ಎ ಯಲ್ಲೇ. ಸೊ ಎ ಆಪ್ಷನ್ ಈಸ್ ರೈಟ್ ಆನ್ಸರ್. ಸೊ ಇಷ್ಟು ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಿರೋಂಥದ್ದು. ಸೊ 20 MCQ 20 ಮಾರ್ಕ್ಸ್, ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕ್ವಶನ್ಸ್ಗಳನ್ನು ಹೇಗೆ ಸಾಲ್ವ್ ಮಾಡಬೇಕು, ಹೇಗೆ ಬಿಡಿಸಬೇಕು ಮತ್ತು ಸ್ಟೆಪ್ ಬೈ ಸ್ಟೆಪ್ ಮತ್ತು ಆಲ್ಮೋಸ್ಟ್ ಆಲ್ ಆನ್ಸರ್ಸ್ ವಿತ್ ದ ಸೊಲ್ಯೂಷನ್ಸನ್ನು ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೇ ಇದೇ ತರಹ ಇಂಪಾರ್ಟೆಂಟ್ ಆಗಿರುವಂತಹ MCQ ಕ್ವಶನ್ಸನ್ನು ತಗೊಂಡು ನಿಮಗೆ ಸಾಲ್ವ್ ಮಾಡ್ತೀನಿ.